ಡಾಂಬರ್ ರೋಡಿಂದ ಒಂದು 500 ಮೀಟ್ರು. ಇದು ಮೆಟ್ಲಿಂಗ್ ರೋಡು. ಇದು 33 ಅಡಿ ಮೆಟ್ಲಿಂಗ್ ರೋಡು, ಒಂದು ಚೈನ್ ರೋಡು. ಈ ರೋಡ್ಗೆ ಅಟ್ಯಾಚ್ ಆದಾಗಿ ಒಂದು 2 ಎಕರೆ ಒಂದು ಪ್ರಾಪರ್ಟಿ ಬಂದು ನೋಡಿ. ಏನು ಕಲ್ಲಂಗಡಿ ಹಾಕದೆ ಈ ಲ್ಯಾಂಡು. ಈ ತೆಂಗಿನ ಮರದಿಂದ ಈಗ ಗಾಡಿ ನಿಂತಿ ಈ ಕಡೆಯಿಂದ ಈ ಕಡೆಗೆ. ಹಿಂದ್ಗಡೆ ತೆಂಗಿನ ತೋಟ ಕಾಂತ ನೋಡಿ, ಅಲ್ಲಿವರೆಗೆ ಒಳ್ಳೆ ವಾಟರ್ ಬೆಲ್ಟ್ ಜಾಗ. ಇಲ್ಲಿ ಕಣ್ಣಿಗೆ ಕಾಣಗಂಟು ಬರೀ ನೀರಾವರಿನೇ. ಇಲ್ಲೆಲ್ಲವೇ ಫಾರ್ಮ್ ಹೌಸ್ ಮಾಡ್ಕೊಂಡು ಬೆಂಗಳೂರು ಮೈಸೂರವ್ರು ತಗೊಂಡ್ರೆ ಲ್ಯಾಂಡು. ಇದು ಬೇಗೂರಿಗೆ 2 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಗೆ 42 ಕಿಲೋಮೀಟ್ರ್ ಆಗುತ್ತೆ. ಜನರಲ್ ಪ್ರಾಪರ್ಟಿ ಲಿಂಗಾಯತರದು. ಅಂದರೆ ಇದಕ್ಕೆ ಬೋರ್ ಇಲ್ಲ. ಬೋರು ಒಟ್ಟಿಗೆ ಅದು 7 ಎಕರೆ ಲ್ಯಾಂಡು ಇರೋದು ಅವ್ರಿಗೆ. ಅದರಲ್ಲಿ 2 ಎಕರೆ ಒಂದು RTC, 5 ಎಕರೆ ಒಂದು RTC. 2 ಎಕರೆದು ಒಂದು RTC ನಂಬರು ಕೊಡ್ತಾ ಇರೋದು. ಡ್ರಿಪ್ ಅಲಿವೇಶನ್ ಎಲ್ಲ ಮಾಡ್ಯಾರೆ. ಬೋರು ನೀವು ಹಾಕ್ಸಬೇಕು ತಗೊಂಡವರು. ಒಂದು ಕಡೆ ಫೆನ್ಸಿಂಗ್ ಆಗದೆ. ಮಣ್ಣು ಉತ್ತರ ಈ ಥರ ಐತೆ. ಇದೇ ಥರದ ಮಣ್ಣು, ರೆಡ್ಲಿ ಒಂದು ಸ್ವಲ್ಪ ಬ್ಲ್ಯಾಕು ಪಕ್ಕದ್ದು. ಏನು ಈ ತಂತಿ ಕಲ್ ಹಾಕದ, ತಂತಿ ಕಲ್ಲಿಂದ ಈ ಕಡೆಗೆ. ಇದು ಪಕ್ಕ ಜಮೀನು ನೋಡಿ, ಒಳ್ಳೆ ವಾಟರ್ ಬೆಲ್ ಜಾಗ. ಪಕ್ಕದವ್ರು ನೋಡಿ ಅಡಿಕೆ ತೆಂಗು ಹಾಕೊಂಡ್ರೆ. ಇಲ್ಲೆಲ್ಲವೇ 100 ಅಡಿಗೆ ಭಯಂಕರ ನೀರು. ಇಲ್ಲೆಲ್ಲ ಇಲ್ಲೇ ವಾಸ ಅವರೇ. ಜನರಲ್ ಪ್ರಾಪರ್ಟಿ. ಇವರು 30 ಲಕ್ಷ ರೂಪಾಯಿ ಹೇಳ್ತಾರೆ. ವ್ಯಾಪಾರಕ್ಕೆ ಹೋದಂದರೆ ನೆಗೆಸಬಲ್ ಆಗುತ್ತೆ. ಒಂದು ಕಡೆ ಫೆನ್ಸಿಂಗ್ ಮಾಡೋಂಗಿಲ್ಲ, ಇನ್ನು 3 ಕಡೆ ನೀವು ಮಾಡಿಸ್ಕೋಬೇಕು. 2 ಎಕರೆ ಲ್ಯಾಂಡು ನೋಡಿ ಸರ್. ಬೇಕು ಅಂದರೆ ಕೆಳಗಡೆ ನಂಬರ್ ಕೊಡ್ತೀನಿ, ಕಾಲ್ ಮಾಡಿ. ಮೈಸೂರಿಗೆ 42 ಕಿಲೋಮೀಟ್ರ್ ಆಗುತ್ತೆ. ಊಟಿ NH ರೋಡ್ಗೆ 2 ಕಿಲೋಮೀಟ್ರ್ ಆಗುತ್ತೆ. ಜನರಲ್ ಪ್ರಾಪರ್ಟಿ. ಆ ಪಳ ಕಟ್ಟಕಂತ ನೋಡಿ ಹಿಂದ್ಗಡೆ, ಅಲ್ಲೇ ಹೊರಗಂಟೆ. ಇದು ವ್ಯವಸಾಯಕ್ಕೆ ಒಳ್ಳೆ ಯೋಗ್ಯವಾದ ಜಾಗ. ಜನರಲ್ ಪ್ರಾಪರ್ಟಿ ನೋಡಿ. ಬೇಕು ಅಂದ್ರೆ ಕೆಳಗಡೆ ನಂಬರ್ ಕೊಡ್ತೀನಿ, ಕಾಲ್ ಮಾಡಿ. ಬೇಗೂರಿಗೆ ಹತ್ರ ಹೋಗಿರೋ ಲ್ಯಾಂಡು. 30 ಲಕ್ಷ ರೂಪಾಯಿ ಹೇಳ್ತಾರೆ. ಕೂತ್ಕೊಂಡ್ರೆ ವ್ಯಾಪಾರಕ್ಕೆ ನೆಗೆಸಬಲ್ ಆಗುತ್ತೆ. ಸ್ವಂತ TC ಇಸ್ಕೊಂಡ್ರೆ ಇಲ್ಲೇ ಕಲೆಕ್ಷನ್ ತಗೋಬೋದು ನೀವು. ಡಾಂಬರ್ ರೋಡಿಂದ 500 ಮೀಟ್ರು ಮೆಟ್ಲಿಂಗ್ ರೋಡು. ಒಳ್ಳೆ ಸುತ್ತಲೂ ತೋಟಗಳವ, ಮಧ್ಯೆ ಲ್ಯಾಂಡು, ಖಾಲಿ ಲ್ಯಾಂಡು ನೋಡಿ ಸರ್. ಬೇಕು ಅಂತ ಕೆಳಗಡೆ ನಂಬರ್ ಕೊಡ್ತೀನಿ, ಕಾಲ್ ಮಾಡಿ. ಧನ್ಯವಾದಗಳು.